ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮೊದಲೇ ತಮಗೆ ಭಾಗ 1ನೇದಾಗಿ ಕುವೆಂಪುರವರ ವಿಚಾರಧಾರೆ, ಹಿಮಾಲಯ ಯಾತ್ರೆ ಅಥವಾ ಜೀವನ ಯಾತ್ರೆ ಇದನ್ನು ತಿಳಿಸಿರುತ್ತೇನೆ. ಈಗ ಭಾಗ 2ನೇದು ವಿಡಿಯೋದಲ್ಲಿ ತಮಗೋಸ್ಕರ ಓದುತ್ತೇನೆ. ಏಕೆಂದರೆ ನಮ್ಮ ದೇಶ ವಿಲಕ್ಷಣ ದೇಶ. ಇದು ವಿರೋಧಾಭಾಸಗಳ ಬೀಡು. ನಮ್ಮವರು ಭಗವಂತನ ನಿರಾಕಾರ ತತ್ವವನ್ನು ಸಾರಿದಂತೆ ಬೇರೆ ಯಾರೂ ಸಾರಿಲ್ಲ. ದೇವದೇವಿಯರ ವಿಗ್ರಹ ಕೋಟಿಗಳನ್ನು ನಮ್ಮವರು ಸೃಜಿಸಿದಂತೆ ಬೇರೆ ಯಾರೂ ಸೃಜಿಸಿಲ್ಲ. ನಮ್ಮ ತತ್ವವೇತ್ತರು ಸ್ಥಾಪಿಸಿರುವಂತೆ ಅಭೇದ ತತ್ವವನ್ನು ಬೇರೆ ಯಾರೂ ಸ್ಥಾಪಿಸಿಲ್ಲ. ವರ್ಣ, ಮತ, ಜಾತಿ, ಪಥ, ಪಂಗಡ, ಆಚಾರಾದಿಗಳಲ್ಲಿ ನಮ್ಮಲ್ಲಿರುವಷ್ಟು ಭೇದಭಾವ ಮತ್ತಾರಲ್ಲಿಯೂ ಇಲ್ಲ. ಗಮ್ಯದ ಏಕತ್ವವನ್ನು ಬೋಧಿಸಿದಂತೆ ಅನ್ಯರಾರೂ ಬೋಧಿಸಿಲ್ಲ. ವೀಕ್ಷಕರೇ, ಗಮ್ಯದ ಏಕತ್ವವನ್ನು ಬೋಧಿಸಿದಂತೆ ಅನ್ಯರಾರೂ ಬೋಧಿಸಿಲ್ಲ. ಇದು ಭಗವಂತ ಒಂದೇ ನಿರಾಕಾರ ರೂಪ ಅನ್ನೋ ತತ್ವದಲ್ಲಿ ಗಮ್ಯದ ಏಕತ್ವವನ್ನು ಬೋಧಿಸಿದಂತೆ ಅನ್ಯರಾರೂ ಬೋಧಿಸಿಲ್ಲ. ರುಚಿ ವೈಚಿತ್ರ್ಯ ಮತ್ತು ರುಜು ಕುಟಿಲ ನಾನಾ ಪಥಗಳನ್ನು ನಮ್ಮವರು ಹಠತೊಟ್ಟು ಸಾಧಿಸಿರುವಂತೆ ಅನ್ಯರ್ಯಾರೂ ಸಾಧಿಸುತ್ತಿಲ್ಲ. ರುಚಿ ವೈಚಿತ್ರ್ಯ ಮತ್ತು ರುಜು ಕುಟಿಲ ತಂತ್ರಗಳನ್ನು ಬಳಸಿ ಇನ್ನೊಬ್ಬರ ವಿಚಾರವನ್ನು ಖಂಡನೆ ಮಾಡುವ ತಂತ್ರ, ನಾನಾ ಪಥಗಳನ್ನು ನಮ್ಮವರು ಹಠತೊಟ್ಟು ಸಾಧಿಸಿರುವಂತೆ ಅನ್ಯರ್ಯಾರೂ ಸಾಧಿಸುತ್ತಿಲ್ಲ. ಅಕ್ಷರಃ ನಮ್ಮದು ವಿಲಕ್ಷಣ ದೇಶವೇ ನಿಜ. ಇಲ್ಲಿ ಏನು ಬೇಕಾದರೂ ನಡಿಬಹುದು. ಯಾವುದಕ್ಕೂ ನಾವು ವಿಸ್ಮಯ ಪಡಬೇಕಾಗಿಲ್ಲ. ಹಾಗಾದರೆ ಆಚಾರ್ಯರು ತೀರ್ಥಯಾತ್ರೆಯನ್ನು ಮತಿವಿಕಲತಾ ದೋಷವೆಂದು ತಮ್ಮ ಯಾತ್ರೆಯೆಲ್ಲ ಪೂರೈಸಿದ ಮೇಲೆ ಸಾರಿದ್ದರೂ ಮುನ್ನಾದರೂ ಅವರು ತೀರ್ಥಯಾತ್ರೆಯನ್ನೇಕೆ ಕೈಕೊಂಡರು? ಅಥವಾ ಅವರಂತೆಯೇ ಇತರರು ಅದನ್ನೇಕೆ ಕೈಕೊಳ್ಳುತ್ತಾ ಬಂದಿದ್ದಾರೆ? ಯಾವ ಚಾಳಿಯಾಗಲಿ ಪದ್ಧತಿಯಾಗಲಿ ಏನಾದರೊಂದು ಅವಶ್ಯಕತೆ ಇಲ್ಲದೆ ಬಹುಕಾಲದಿಂದಲೂ ನಡೆದುಕೊಂಡು ಬರಲಾರದು. ಮನುಷ್ಯನ ಆತ್ಮದಲ್ಲಿಯೇ ಯಾತ್ರೆಯ ಅವಶ್ಯಕತೆಗೆ ಒಂದು ಆಧಾರವಿರಬಹುದೇ? ಪ್ರಿಯ ವೀಕ್ಷಕರೇ, ಇಲ್ಲಿ ಟೂರಿಸಂ ಮನುಷ್ಯ ಏಕೆ ಹೋಗ್ತಾನೆ ಅನ್ನೋದಕ್ಕೆ ಮನುಷ್ಯನ ಆತ್ಮದಲ್ಲಿಯೇ ಯಾತ್ರೆಯ ಅವಶ್ಯಕತೆಗೆ ಒಂದು ಆಧಾರವಿರಬಹುದೇ? ಈ ವಿಚಾರವನ್ನು ಅತಿ ವಿಚಾರಯುಕ್ತವಾಗಿ ರಾಷ್ಟ್ರಕವಿ ಕುವೆಂಪುರವರು ಈ ಮುನ್ನಡಿಯಲ್ಲಿ ಮಂಡನೆ ಮಾಡುತ್ತಾ ಬಂದಿದ್ದಾರೆ. ಅದನ್ನು ತಮಗೆ ತಿಳಿಸಲೇಬೇಕೆಂಬ ಉತ್ಸಾಹದಿಂದ ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ. ಮನುಷ್ಯ ವಾಸ್ತವವಾಗಿಯೂ ಈ ಪ್ರಪಂಚದಲ್ಲಿ ಒಬ್ಬ ಪ್ರವಾಸಿ. ಅವನ ಜೀವನ ಸಮಸ್ತವೂ ಒಂದು ಪ್ರವಾಸ. ಜೀವನಯಾತ್ರೆ ಎಂಬ ರೂಢಿಯ ರೂಪಕದಲ್ಲಿ ಆ ಸತ್ಯ ಧ್ವನಿತವಾಗುತ್ತದೆ. ಅವನ ನಿವಾಸ ನಿತ್ಯ ನಿವಾಸ ದೇವರು. ಯಾವನನ್ನು ಜಗನ್ನಿವಾಸ ಎಂದು ಕರೆಯುತ್ತೇವೆಯೋ ಆ ಬ್ರಹ್ಮ ಅಥವಾ ಸಚ್ಚಿದಾನಂದ ಈ ಪ್ರಪಂಚದಲ್ಲಿ ಪ್ರವಾಸದಲ್ಲಿಯೂ ಜೀವ ನಿತ್ಯ ಸ್ವರೂಪವಾದ ತನ್ನ ನಿಜ ನಿವಾಸವನ್ನು ಹುಡುಕುತ್ತಾ ಹೋಗುವುದೇ ಅದರ ಸಹಜ ಲಕ್ಷಣ. ಹೊಳೆ ಕಡಲನ್ನರಸುತ್ತಾ ಅದರೆಡೆಗೆ ಹರಿಯುವಂತೆ ಜೀವನದ ಆ ಸಹಜ ಲಕ್ಷ ರೂಪಗಳಲ್ಲಿ ಕೋಟಿ ವಿಧಾನಗಳಲ್ಲಿ ಆಯಾ ಲೋಕಾಸತ್ತೆಗೆ ಅನುಗುಣವಾಗಿ ಪ್ರಕಟವಾಗುತ್ತದೆ. ಆಯಾ ಜೀವ ಸಂಸ್ಕಾರಬದ್ಧವಾಗಿ ಬಹಿರ್ಮುಖವಾದಾಗ ಒಂದು ರೀತಿಯಲ್ಲಿ, ಅಂತರ್ಮುಖಿಯಾದಾಗ ಮತ್ತೊಂದು ರೀತಿಯಲ್ಲಿ. ಒಂದು ಕಡೆಯಲ್ಲಿಯೇ ಬಹಳ ಕಾಲವಿದ್ದು
ಬೇಸರವಾದಾಗ ಹೊರಗೆಲ್ಲಿಯಾದರೂ ತಿರುಗಾಡಿಕೊಂಡು ಬರಲು ಹೋಗುತ್ತೇವೆ. ಹಾಗೆ ಹೊರಗೆ ಹೋಗಲಾದವರು, ಹೋಗಲು ಅಪೇಕ್ಷೆ ಇಲ್ಲದವರು ತಮ್ಮೊಳಗೆ ಹೋಗುತ್ತಾರೆ. ಕಾದಂಬರಿ ಓದುತ್ತಾರೆ, ಹಗಲುಗನಸು ಕಾಣುತ್ತಾರೆ ಅಥವಾ ಪುರಾಣ ಕೇಳುತ್ತಾರೆ. ಅಂತೂ ಹೇಗಾದರೂ ದೈಹಿಕವಾಗಿಯೋ ಮಾನಸಿಕವಾಗಿಯೋ ಅಂತರ್ಮುಖ ಪ್ರವಾಸೋಪಾಯಗಳಿಂದ ಹೊಸ ಹೊಸ ಉನ್ಮೇಷಣವನ್ನು ಸಾಧಿಸುತ್ತಾರೆ. ಈ ಹೊಸದಾಗುವಿಕೆ ಬದುಕಿಗೆ ಅತ್ಯಂತ ಅವಶ್ಯಕ. ಅದು ನಿಂತೊಡನೆಯೇ ಬದುಕು ಮುಗಿದಂತೆಯೇ. ಮನುಷ್ಯ ತನ್ನಿಂದ ತಾನು ತಪ್ಪಿಸಿಕೊಳ್ಳಲು, ತನ್ನನ್ನೇ ತಾನೇ ಮೀರಿ ತನ್ನತನದಿಂದ ಪಾರಾಗಲು ಎಂತೆಂತಹ ಉಪಾಯಗಳಿಂದ ಎಷ್ಟೆಷ್ಟು ಪ್ರಯತ್ನಿಸುತ್ತಾನೆ. ತನ್ನಿಂದ ಅಂದರೆ ಅಲ್ಪವಾದ ತನ್ನಿಂದ, ಅಥವಾ ತನ್ನ ಅಲ್ಪತ್ವದಿಂದ, ಅಥವಾ ತನ್ನ ಅಹಂಕಾರದಿಂದ ತಾನು ತಪ್ಪಿಸಿಕೊಳ್ಳುವುದೆಂದರೆ ಭೂಮವಾದುದಕ್ಕೆ, ಚಿರನೂತನವಾದುದಕ್ಕೆ, ನಿರ್ದಿಗಂತವಾದ ಅನುಭವಾಭಿಮುಖವಾಗಿ ಹೋಗುವುದು. ನಿರ್ದಿಗಂತವಾದ ಅನುಭವಾಭಿಮುಖವಾಗಿ ಹೋಗುವುದು ಎಂದರ್ಥ. ಈ ಪ್ರವಾಸ ಪ್ರಯತ್ನ ಆಟವಾಡುವುದು, ನಾಟಕ ನೋಡುವುದು ಇತ್ಯಾದಿ ಸಾಮಾನ್ಯ ಮನರಂಜನೆಯ ವ್ಯಾಪಾರಿಗಳಿಂದ ಹಿಡಿದು ತೀರ್ಥಯಾತ್ರೆ, ಪುರಾಣ ಶ್ರವಣ, ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ, ತಪಸ್ಸುಗಳಲ್ಲಿ ನಿರತರಾಗುವುದು ಇತ್ಯಾದಿ ಮಾನವ ಚೇತನದ ಮಹೋನ್ನತ ಸಾಹಸಗಳವರೆಗೆ ವ್ಯಾಪಿಸುತ್ತದೆ. ಈ ಪ್ರವಾಸ 3 ಮುಖಗಳಲ್ಲಿ ಸಾಗಲು ಸಾಧ್ಯ. ಒಂದು ಅಧೋಮುಖಿ, ಮತ್ತೊಂದು ಸಮತಲಮುಖಿ, ಇನ್ನೊಂದು ಊರ್ಧ್ವಮುಖಿ. ಮಾದಕ ಮತ್ತು ಲೈಂಗಿಕಾದಿ ಪ್ರಪಂಚಗಳಲ್ಲಿ ತನ್ನನ್ನು ತಾನು ಮೀರಲು ಮಾನವ ಕೈಗೊಳ್ಳುವ ಸಾಹಸಗಳೆಲ್ಲ ಅಧೋಮುಖ ಪ್ರವಾಸಕ್ಕೆ ಸೇರುತ್ತವೆ. ಅದರ ಪರಿಣಾಮ ಮೊದಮೊದಲು ಸ್ವಾದುವಾದರೂ ತುದಿಯಲ್ಲಿ ಕೇಡು. ತನಗೆ, ತನ್ನ ಸಮಾಜಕ್ಕೆ, ತನ್ನ ನಾಡಿಗೆ ಸಾಹಿತ್ಯ, ಸಂಗೀತ, ಕಲೆ, ಲೋಕ ಒಪ್ಪುವ ಅಥವಾ ಮೆಚ್ಚುವ ಯಾವುದಾದರೊಂದು ಸುಧಾರಣೆಯ ಚಳುವಳಿ, ರಾಜಕಾರಣ, ರಾಜ್ಯಸಭೆ ಮತ್ತು ಪರಿಷತ್ತುಗಳಲ್ಲಿ ಭಾಗವಹಿಸುವುದು, ದೇಶಭಕ್ತಿಯ ಅಥವಾ ದೇಶ ರಕ್ಷಣೆಯ ಅಥವಾ ಸಮಾಜ ಸೇವೆಯ ಚಟುವಟಿಕೆಗಳಲ್ಲಿ ಆಸಕ್ತನಾಗುವುದು ಇತ್ಯಾದಿ. ನಮ್ಮ ಸುತ್ತಮುತ್ತ ದಿನವೂ ನಡೆಯುತ್ತಿರುವ ನೂರಾರು ವ್ಯಾಪಾರಗಳಲ್ಲಿ ಮನಃಪೂರ್ವಕವಾಗಿ ಮುಳುಗುವುದೇ, ನಮ್ಮನ್ನು ನಾವು ಮರೆಯುವುದೇ, ಮೀರುವುದೇ ಸಮತಲಮುಖಿ ಪ್ರವಾಸ. ಆಧ್ಯಾತ್ಮಿಕ ಶ್ರೇಯಸ್ಸೇ ಧ್ಯೇಯವಾಗಿ ನಮ್ಮ ಸಮಸ್ತ ಪ್ರಜ್ಞೆಯ ಪೂರ್ಣ ಸಮರ್ಪಣವೇ ದಾರಿಯಾಗಿ, ನಮ್ಮ ಪೂರ್ಣತೆಯ ಅನುಸಂಧಾನಕ್ಕಾಗಿ ನಾವು ಕೈಗೊಳ್ಳುವ ಅತ್ಯಪೂರ್ವ ಸಾಹಸವೇ ಅತ್ಯಂತ ವಿರಳವಾದ ಊರ್ಧ್ವಮುಖ ಪ್ರವಾಸ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ನಿಲ್ಲಿಸಿರ್ತೇನೆ. ವಂದನೆಗಳೊಂದಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಮತ್ತೊಮ್ಮೆ ಕೋರಿಕೊಳ್ಳುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು.